ಮೊದಲು ಒಂದು ಪ್ಯಾನಿಗೆ 2 ಸ್ಪೂನ್ ಎಣ್ಣೆ, 2½ ಸ್ಪೂನ್ ಕೊತ್ತಂಬರಿ, ಅರ್ಧ ಸ್ಪೂನ್ ಜೀರಾ, ಅರ್ಧ ಸ್ಪೂನ್ ಸಾಸಿವೆ, ಸ್ವಲ್ಪ ಕರಿಬೇವು, ಅರ್ಧದಷ್ಟು ಆನಿಯನ್, ಅರ್ಧ ಮೆಂತೆ, 2 ಬೆಳ್ಳುಳ್ಳಿ, 1 ಸ್ಪೂನ್ ಅರಶಿನ ಹಾಕಿ ಒಂದು 5 ಮಿನಿಟ್ಸ್ ಫ್ರೈ ಮಾಡಿ. ನಂತರ ಇದಕ್ಕೆ 15 ಉದ್ದ ಬ್ಯಾಡಗಿ ಮೆಣಸು ಮತ್ತೊಂದು 10 ಗಿಡ್ಡ ಮೆಣಸು ಹಾಕಿ, ಮತ್ತು ನಿಮಗೆ ಎಷ್ಟು ಖಾರ ಬೇಕು ಅದರಷ್ಟು ಹಾಕ್ಬೋದು. ಒಂದು 2 ಮಿನಿಟ್ಸ್ ಫ್ರೈ ಮಾಡಿ. ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿ ಒಂದು ಸ್ವಲ್ಪ ಹುಳಿ ಹಾಕಿ ಅದನ್ನು ಗ್ರೈಂಡ್ ಮಾಡಿ. ಈಗ ನಾನು ಪುಳಿ ಮುಂಚಿಯನ್ನು ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೇನೆ. ಮೀನಿನ ಪದಾರ್ಥವನ್ನು ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಉಂಟಲ್ಲ, ತುಂಬ ಟೇಸ್ಟಿಯಾಗಿರ್ತದೆ ಗೈಸ್. ಈಗ ಇದಕ್ಕೆ 3 ಸ್ಪೂನ್ ಎಣ್ಣೆ, 1 ಈರುಳ್ಳಿ, 2 ಕಾಯಿ ಮೆಣಸು, ಸ್ವಲ್ಪ ಕರಿಬೇವು, 1 ತುಂಡು ಶುಂಠಿ, ಅದು ಸಣ್ಣ ಸಣ್ಣದಾಗಿ ಹೆಚ್ಚಿರಬೇಕು. ಈಗ ಅದನ್ನೊಂದು 5 ಮಿನಿಟ್ಸ್ ಫ್ರೈ ಮಾಡಿ. ಸ್ವಲ್ಪ ಬ್ರೌನಿಶ್ ಆಗಲಿ ಅದಾಯ್ತಾ. ನಂತರ ನಾವು ರುಬ್ಬಿದ ಮಸಾಲೆಯನ್ನು ಹಾಕಿ ಒಂದು 5 ಮಿನಿಟ್ಸ್ ನೀರು ಹಾಕದೆ ಅದನ್ನು ಫ್ರೈ ಮಾಡಬೇಕು. ಹಾಗಾದರೆ ಅದರ ಹಸಿ ವಾಸನೆ ಎಲ್ಲ ಹೋಗ್ತದೆ. ಹಾಗೆ ನಂತರ ಅದು ಕುದಿಯುವಾಗ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ಮತ್ತು ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಈಗ ಅದಕ್ಕೆ ನಾವು ಕಟ್ ಮಾಡಿಟ್ಟ ಮೀನನ್ನು ಹಾಕಬೇಕು. ಸೊ ಈಗ ನಮ್ಮದು ಬಂಗುಡೆ ಪುಳಿ ಮುಂಚಿ ರೆಡಿ ಆಗಿದೆ. ಇದು ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ ಗೈಸ್, ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ.